ಮೋರಟಗಿ ಗ್ರಾಮದಲ್ಲಿ ಒಂದು ದುರ್ಘಟನೆ. ನಿನ್ನೆ ರಾತ್ರಿ ಗುಡುಗು ಮಳೆ ಪರಿಣಾಮವಾಗಿ ಮನೆದ ಏನು ಬಿದ್ದು ಅದು ವಿಶೇಷವಾಗಿ ಏನಾಗಿದೆ ಅಂದ್ರೆ ಮಣ್ಣಿನ ಒಂದು ಕಟ್ಟಿಗೆ ಮಣ್ಣಿನ ಇರೋದ್ರಿಂದ ಅದು ಬಿದ್ದು ಇವತ್ತು ಒಂದು ಕುಟುಂಬ, ತಾಯಿ ತಂದೆ ಇಬ್ಬರು ಮಕ್ಕಳು ಈ ಒಂದು ದುರ್ಘಟನೆಯಲ್ಲಿ ಒಂದು ದಿವಸ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಮಗು ತಮ್ಮ ಅಜ್ಜಿ ಮನೆಯಲ್ಲಿತ್ತು. ಆ ಗಂಡು ಮಗು, ಆ ಗಂಡು ಮಗು ಇವತ್ತು ಉಳ್ಕೊಂಡಿದೆ. ಈ ದುರ್ಘಟನೆ ಆಗ್ಬಾರ್ದಾಗಿತ್ತು. ಬಹಳ ಒಂದು ಅನ್ಯಾಯ ಇವತ್ತು ದಿವಸ ಆ ಕುಟುಂಬಕ್ಕಾಗಿದೆ. ಇದು ಬೇರೆ ಯಾರಿಗೂ ಕೂಡ ಬೆಳಗಿನ ಜಾವತನ ಗೊತ್ತೂ ಆಗಿಲ್ಲ. ಬೆಳಗ್ಗೆ ರಾತ್ರಿ ಯಾರಿಗೂ ಕೂಡ ಗೊತ್ತಾಗಿದ್ರೆ ಒಂದ್ ಸ್ವಲ್ಪ ಏನಾದ್ರು ಮಾಡಬಹುದಾಗಿತ್ತೇನೋ, ಆದ್ರೆ ಯಾರಿಗೂ ಗೊತ್ತಾಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಅದು ತಿಳಿದಿದ್ದು. ರಾತ್ರಿ ಇದು ಆಗಿ ಆ ಮಣ್ಣಿನ ಇದರಲ್ಲಿ ಮುಚ್ಕೊಂಡು ಹೋಗಿ 4 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನಾವು ಜೀವಂತರು ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಮಗು ಉಳ್ಕೊಂಡಿದೆ. ಮಗು, ಅಜ್ಜಿ, ಜಿಲ್ಲಾಧಿಕಾರಿಗಳು, ನಾವು ಶಾಸಕರು, ಮಾಜಿ ಶಾಸಕರು ಕೂಡ ಇಲ್ಲೇ ಇದ್ದಾರೆ. ಎಲ್ಲ ನಾವು ದಿವಸ ನೋಡಿ ತಿವಾರಿ ಇದ್ದಾರೆ. ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಈಗ ನಾವು ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿದಂತೆ 4 ಜನಕ್ಕೆ 20 ಲಕ್ಷ ಹಣ ಬರ್ತದೆ. ಹಣ ದೊಡ್ಡದಲ್ಲ, ಆದ್ರೆ ಆ ಮಗು ಒಂದಿದೆ. ಆ ಮಗುವನ್ನ ಮುಂದೆ ಆದ ಶಿಕ್ಷಣ, ಅವನ ಒಂದು ಬದುಕು ಇದು ಆಗ್ಬೇಕು ಅಂತ ಹೇಳಿ ಆ 20 ಲಕ್ಷವನ್ನ ಏನದೆ ಅದನ್ನ ಜಿಲ್ಲಾಧಿಕಾರಿಗಳಿಗೆ ನಾನು ಶಾಸಕರು ತಿವಾರಿ ಅವ್ರಿಗೆ ಹೇಳಿದ್ದೀನಿ. ತಿವಾರಿ ಅವರು ಸ್ಥಳೀಯವಾಗಿ ಇವತ್ತು ದಿವಸ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದಂಥವ್ರು, ಊರಿನ ಹಿರಿಯರವರು ಅದನ್ನ ಡೆಪಾಸಿಟ್ ಮಾಡಿ ಆ ಮಗುವನ್ನು ಬಡ್ಡಿಯಲ್ಲಿ ಬರುವಂತದ್ರಲ್ಲಿ ಅವನ ಬದುಕಾಗಬೇಕು ಮತ್ತು ಮುಂದೆ ಅವನ ಶಿಕ್ಷಣ ಇದು ಎಲ್ಲ ಕೂಡ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕ್ರಮವನ್ನು ನಾವು ಕೈಗೊಳ್ತಾ ಇದೀವಿ. ಈಗ ಇಲ್ಲೇ ಸ್ಥಳೀಯವಾಗಿನೇ ಪೋಸ್ಟ್ ಮಾರ್ಟಮ್ ಮಾಡಿ ಇವತ್ತು ಇದರ ಅಂತಿಮ ಇದನ್ನು ಮಾಡ್ತೀವಿ. ಇದೊಂದು ದುರ್ಘಟನೆ ಇವತ್ತು ದಿವಸ ಆಗ್ಬಾರ್ದಾಗಿತ್ತು. ಬಹಳ ದೊಡ್ಡ ಅನ್ಯಾಯ ಇವತ್ತು ದಿವಸ ಆ ಕುಟುಂಬದ ಮೇಲೆ ಆಗಿದೆ. ಪಾಪ ಕಾಯಕದಿಂದ ಬಂದಂತ ಬಡಿಗರ ಸಮುದಾಯ ಇವತ್ತು ದಿವಸ ದೇವರ ಪೂಜೆಯನ್ನು ಕೂಡ ಇವನ್ನೇ ಮಾಡ್ತಾ ಇದೆ ಅಂತ ಹೇಳಿದ್ರು. ಕೆಲವೇ ದಿನಗಳಲ್ಲಿ ಅವನು ಪಾಪ ಶೆಡ್ ಹೊಡ್ಕೊಂಡು ಶಿಫ್ಟು ಆಗ್ತಾ ಇದೆ. ಬಾಡಿಗೆಯಲ್ಲಿದ್ದವನು ಶಿಫ್ಟು ಆಗೋದು ಬಹುಶಃ ಇವತ್ತನ್ನೇ ಆಗ್ಬೋದು ಅಂತ, ಇವತ್ತೇ ಶಿಫ್ಟ್ ಆಗುವಂತ ಒಂದಿತ್ತು. ಆದ್ರೆ ವಿಧಿ ಇವತ್ತೊಂದು ದಿವಸ ಅವ್ರನ್ನ ಬಲಿ ತಗೊಂಡಿದೆ. ಬಹುಶಃ ಅವ್ರು ಶಿಫ್ಟ್ ಆಗಿದ್ರೆ ಇದು ಆಗ್ತಾ ಇರ್ಲಿಲ್ಲ. ಅದು ನೋಡಿ ಹಂಗೆ ಕಾಲ ಇವತ್ತು ಶಿಫ್ಟ್ ಆಗೋದಿದೆ, ಹಿಂದೆ ಪಂಚಕೊಂಡ್ ಮಾಡ್ಕೊಂಡು ಆಗಿದೆ. ಹೀಗಾಗಿ ಬಹಳ ಒಂದು ನೋವಿನ ಸಂಗತಿ, ಬಹಳ ದೊಡ್ಡ ದುರ್ಘಟನೆ, ಬಹಳ ಅನ್ಯಾಯ ಇವತ್ತು ದಿವಸ ಆ ಒಂದು ಕಾಯಕ ಕುಟುಂಬಕ್ಕೆ ಆಗಿದೆ. ನಾವು ದೇವರಲ್ಲಿ ಪ್ರಾರ್ಥಿಸುವುದು ಇವತ್ತು ದಿವಸ ಅವುಗಳ ಆತ್ಮಕ್ಕೆ ಶಾಂತಿ ಸಿಗುವ ಜೊತೆಗೆ ಪ್ರಮುಖವಾಗಿ ಆ ಮಗು ಏನಿದೆ ಆ ಮಗುವಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನ, ಅದರ ಆ ಮಗುವಿನ ಶಿಕ್ಷಣ, ಅವನು ಜೀವನ ಇವತ್ತು ದಿವಸ ಬದುಕುಳಿದ ಮಗು ಬಹುಶಃ ಅದನ್ನು ಇಲ್ಲೇ ಇದ್ರೆ ಪಾಪ ಅದನ್ನು ಕೂಡ ಇವತ್ತು ದಿವಸ ಈ ಒಂದು ದುರ್ಘಟನೆ ಇದು ಆಗ್ತಿತ್ತು. ಏನೋ ಅಚಾನಕ್ ಆಗಿ ಅದೊಂದು ಉಳ್ಕೊಂಡಿದೆ. ಹೀಗಾಗಿ ಆ ಮಗುವಿನ ಏಳಿಗೆಗೆ ಸರ್ಕಾರ ಎಲ್ಲ ರೀತಿಯನ್ನು ಪ್ರಯತ್ನ ಮಾಡ್ತದೆ. ಅವಶ್ಯ ಬಿದ್ರೆ ನಾನು ಅದು ಸರ್ಕಾರದ ಇದನ್ನ ಬಿಟ್ಟು ಮತ್ತು ನಾವು ಕೂಡ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ತೇವೆ.